ಆ ಪಿ ಡಿ ಒ ಅವರ ವಿರುದ್ಧ ಬಂದಿರತಕ್ಕಂಥ ಆರೋಪಗಳು, ಆ ಪಿ ಡಿ ಒ ಮಾಡ್ತಾ ಇರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು ಪಾಪ ಅವರಿಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಬಂದಿದೆ, ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರು ತಂದಿದ್ದಾರೆ, ಅಧಿಕಾರಿಗಳು ಏನು ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಇಲ್ಲಿ ಆ ಪಿ ಡಿ ಒ ಬೇಕು ಇನ್ನೊಬ್ಬರು ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಜನಸ್ನೇಹಿಯಾಗಿ ಪಂಚಾಯಿತಿ ಆಡಳಿತವನ್ನು ಮಾಡ್ತಕ್ಕಂಥ ಪಿ ಡಿ ಒ ಬೇಕೇ ಹೊರತು ಪಂಚಾಯಿತಿಗಳಿಗೆ, ಅದು ಹೊನ್ನೇನಹಳ್ಳಿ ಪಂಚಾಯಿತಿನೇ ಅಲ್ಲ, ನನ್ನ ಕ್ಷೇತ್ರದಲ್ಲಿ 27 ಪಂಚಾಯಿತಿ ಬರ್ತವೆ. 27 ಪಂಚಾಯಿತಿಲಿ ಸಾರ್ವಜನಿಕರು, ಮುಖಂಡರು ಅಥವಾ ಏನಾದರೂ ಪಂಚಾಯತಿಯಿಂದ ಕೆಲಸ ಕಾರ್ಯ ಆಗಬೇಕು ಅಂತ ಹೋದವ್ರಿಗೆ ಹಣದ ಡಿಮ್ಯಾಂಡ್ ಇಡ್ತಕ್ಕಂಥ ಪಿ ಡಿ ಒಗಳ ಅವಶ್ಯಕತೆ ನೆಲಮಂಗಲ ತಾಲೂಕಿಗೆ ಇಲ್ಲ. ಹಿಂದೆ ಇದ್ದಂಥ ಪಿ ಡಿ ಒಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಇವತ್ತು ಪಿ ಡಿ ಒಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ಇದೆ. ನನಗೆ ಬೇಕಾಗಿರ್ತಕ್ಕಂಥದ್ದು ನೆಲಮಂಗಲ ತಾಲೂಕಿನ ಜನತೆಯ ಸರ್ಟಿಫಿಕೇಟೇ ಹೊರತು BJP JDS ಪಕ್ಷದ ಮುಖಂಡರ ಸರ್ಟಿಫಿಕೇಟು ನನಗೆ ಅಗತ್ಯತೆ ಇಲ್ಲ. ಜನರ ಸರ್ಟಿಫಿಕೇಟು ಇನ್ನು 5 ವರ್ಷಕ್ಕೆ ಚುನಾವಣೆ ಬರ್ತದಲ್ಲ, ಆವತ್ತು ಜನರ ತೀರ್ಮಾನ ಮಾಡಲಿ. ನಾನು ಭ್ರಷ್ಟಾಚಾರವಾಗಿ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕು. ಯಾವುದೇ ಅಧಿಕಾರಿಗಳ ಹತ್ರ ನಾನು ಹಣವನ್ನು ತೆಗೆದುಕೊಂಡು, ನಾನು ಹಿಂದೆ ಇದ್ದಂಥ ಸಂಪ್ರದಾಯ ಆಗೋಗಿತ್ತು ನೆಲಮಂಗಲ ತಾಲೂಕಲ್ಲಿ, ಆ ಸಂಪ್ರದಾಯವನ್ನು ಮುರಿದು ಹೊಸ ಸಂಪ್ರದಾಯಕ್ಕೆ ನಾನು ಮುನ್ನುಡಿ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡೋಕ್ಕೆ ಬಂದರೆ ಆ ಸರ್ಟಿಫಿಕೇಟ್ನ ನಾನು ಯಾವಾಗಿ ತಿರಸ್ಕಾರ ಮಾಡ್ತೇನೆ. ಈ ತಾಲೂಕಿನ ಆಡಳಿತನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಜನ ನನಗೊಂದು ಸ್ಪಷ್ಟವಾಗಿರ್ತಕ್ಕಂಥ ಜನಾದೇಶವನ್ನು ಕೊಟ್ಟು 85,000 ಜನ ಮತ ಹಾಕಿದ್ದಾರೆ. ಅವ್ರಿಗೆ ತೃಪ್ತಿ ಆದಂಗೆ ಅಧಿಕಾರನ ನಾವು ಮಾಡ್ತಾ ಇದ್ದೇನೆ. ಜನರು ಬಂದು ಹೇಳಿ ನನಗೆ ಯಾವ ಪಿ ಡಿ ಒಯಿಂದ ಏನು ಅಂತ, ಅವೆಲ್ಲ ಮಾಧ್ಯಮದಲ್ಲಿ ಹೇಳ್ತಕ್ಕಂಥದ್ದಲ್ಲ, ನನಗೂ ಮಾಹಿತಿ ಇದೆ. ಜನರ ಕೈಯಲ್ಲಿ ಪ್ರೆಸ್ ಮೀಟ್ ಮಾಡಿಸ್ತಕ್ಕಂಥದ್ದು, ಮುಖಂಡರ ಕೈಲಿ ಪ್ರೆಸ್ ಮೀಟ್ ಮಾಡಿಸ್ತಕ್ಕಂಥದ್ದು ಅವೆಲ್ಲ ನೋಡ್ಕೊಂಬಂದೆ. ನಾವು ಎಲ್ಲ ತಾಲೂಕಿನ ಆಡಳಿತ ನೋಡ್ತಾ ಇರೋದು. ಒಳ್ಳೆ ಅಧಿಕಾರಿಗಳಿಗೆ ಏನು ಬೆಂತಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಈ ತಾಲೂಕಲ್ಲಿ ಎಲ್ರಿಗೂ ಮಾಹಿತಿ ಇದೆ. ಒಳ್ಳೆಯವರಿಗೆ ನಾನೇ ರೆಡ್ ಕಾರ್ಪೆಟ್ ಹಾಕಿ ಅವಕಾಶ ಮಾಡಿಕೊಡ್ತೀನಿ. ಆ ಪಿ ಡಿ ಅವ್ರನ್ನ 2 ಸಾರಿ ಹಾಕಿರೋದು 3 ಸಾರಿ ಹಾಕಿರೋದು ನನ್ನ ಗಮನಕ್ಕಿಲ್ಲ. ನಾನು ವಿನಾಕಾರಣ ಸರ್ಕಾರದ ಆಡಳಿತದಲ್ಲಿ ಕೈ ತೋರಿಸಲ್ಲ. ನನಗೆ ಸಮಸ್ಯೆ ಇದೆ, ತೊಂದರೆ ಆಗ್ತಾಯಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥಾಗ ಈ ತಾಲೂಕಿನಲ್ಲಿ ಯಾವುದ್ಯಾವುದು ಪಿ ಡಿ ಒ ಇರ್ಬೋದು, ತಾಲೂಕು ಪಂಚಾಯತಿ ಆಫೀಸ್ ಇರ್ಬೋದು, ನಮ್ಮ ತಹಸೀಲ್ದಾರ್ ಅವರ ಆಫೀಸ್ ಇರ್ಬೋದು, ಅವಂಥ ಸಂದರ್ಭದಲ್ಲಿ ಮಾತ್ರ ನಾನು ನನ್ನ ಗಮನಕ್ಕೆ ಬಂದಂಥ ವಿಚಾರವನ್ನು ನಾನು ಕ್ರಮ ಕೈಗೊಂಡ್ರಿ ಅಂತ ಹೇಳ್ತೀನಿ ಹೊರತು ಹೊನ್ನೇನಹಳ್ಳಿ ಪಿ ಡಿ ಒ ಆಗಿರ್ತಕ್ಕಂಥ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ. ಹಿಂದೆ ಯಾಕಾಗಿತ್ತೋ ಆ ಪಿ ಡಿ ಒವ್ರನ್ನೇ ಕೇಳಬೇಕು, ಇವತ್ತೇನಕ್ಕಾಗಿದೆ ಅಂತಲೇ ಆ ಅಧಿಕಾರಿಗಳನ್ನೇ ಕೇಳಬೇಕು. ತಾಲೂಕ್ ಪಂಚಾಯತಿಯನ್ನು ಮುತ್ತಿಗೆ ಹಾಕ್ತೀವಿ, ಅದಾಗ್ತೀವಿ ಅಂತ ಇವೆಲ್ಲ ಬೆದರಿಸೋಕ್ಕೆ ಬಂದರೆ ಯಾರೂ ಇಲ್ಲಿ ಬೆದರ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕಾನೂನಿದೆ. ಏನು ನಾನು MLA ಆದ ತಕ್ಷಣ ನಾನು ಹೇಳಿದ್ದೆಲ್ಲ ಮಾಡಿಬಿಡ್ತಾರೆ ಅಧಿಕಾರಿಗಳು. ಸರ್ಕಾರದ ರೀತಿ ನೀತಿ ಕಾನೂನಿನ ಅನುಗುಣವಾಗಿ ಮಾಡ್ತಾರೆ. ಪಾಪ ಅವರ ತೃಪ್ತಿ ಅಸಂತೃಪ್ತಿ ಏನಾಯ್ತೋ ಗೊತ್ತಿಲ್ಲ. ನಾವು ಜನರ ಸೇವೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಬೇಕು, ಅವಕಾಶವನ್ನು ಕೊಡ್ತೀವಿ. ಜನರ ಸೇವೆಯಲ್ಲಿ ಹಣ ಕೇಳಕ್ಕೆ ಬಂದಾಗ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಹೇಳಬೇಕಾಗ್ತದೆ. ಯಾರ್ಯಾರ ಹತ್ರ ಯಾವ್ಯಾವ ಪಂಚಾಯತಿ ಪಿ ಡಿ ಒಗಳು ಎಷ್ಟೆಷ್ಟು ಹಣ ಕೇಳ್ತಾ ಇದ್ದಾರೆ, ಲೈಸೆನ್ಸ್ಗೆ ಹೋದವ್ರಿಗೆ ಎಷ್ಟು ಕೇಳ್ತಾರೆ, ಬೇರೆ ಬೇರೆದಕ್ಕೆಲ್ಲ ಎಷ್ಟು ಕೇಳ್ತಾರೆ ಅಂತಕ್ಕಂಥದ್ದನ್ನ ನನ್ನ ಹತ್ರ ಮಾಹಿತಿ ಇದೆ. ಅದನ್ನೆಲ್ಲ ಅಂಥವ್ರಿಗೆ ಅವಕಾಶ ಆಗದೆ ಇದ್ದಾಗ ಪಾಪ